ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಸಿನಿಮಾ ರಿವ್ಯೂ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯರಾಜ್. ಸ್ನೇಹಿತರೆ, ಯುದ್ಧಕಾಂಡ ಚಾಪ್ಟರ್ 2 ಸಿನಿಮಾ ನಂತರ ಅಜಯ್ ರಾವ್ ಯಾವ ಥರದ ಸಿನಿಮಾ ಮಾಡ್ತಾರೆ ಅನ್ನುವಂತಹ ಕುತೂಹಲಕ್ಕೆ ಕೊನೆಗೂ ತೆರೆ ಬಿದ್ದಿದೆ. ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು ನಿದರ್ಶನ್ ಸಾರೀಸ್ ಜಯನಗರ ಮತ್ತು ರಾಮಮೂರ್ತಿ ನಗರ. ಇಲ್ಲಿವೆ ಬಜೆಟ್ ಫ್ರೆಂಡ್ಲಿ ಸಾರಿ ಕಲೆಕ್ಷನ್ಸ್, ರೇಷ್ಮೆ ಸೇರಿದಂತೆ ಎಲ್ಲಾ ಬಗೆಯ ಸೀರೆಗಳು, ಲೇಟೆಸ್ಟ್ ಟ್ರೆಂಡ್ನ ಸೀರೆಗಳು ನಿದರ್ಶನ್ ಸಾರೀಸ್ ಮಳಿಗೆಯಲ್ಲಿ ಲಭ್ಯ. ಆನ್ಲೈನ್ ಬುಕಿಂಗ್ಗೆ ಸಂಪರ್ಕಿಸಿ nidarshansarees.com. ಕಸ್ಟಮರ್ ಕೇರ್ ಸಂಖ್ಯೆ 9606867467. 80s ಬ್ಯಾಕ್ ಡ್ರಾಪ್ ಅಲ್ಲಿ ಸೆಟ್ ಆಗಿರುವಂತಹ ಸರಳವಾದ ಲವ್ ಸ್ಟೋರಿ ಮೂಲಕ ಅಜಯ್ ರಾವ್ ಮತ್ತೆ ವಾಪಸ್ ಬರ್ತಾ ಇದ್ದಾರೆ. ಸಿನಿಮಾದ ಹೆಸರು ಸರಳ ಸುಬ್ಬಾರಾವ್ ಅಂತ. ಟ್ರೈಲರ್ ಈಗಾಗಲೇ ರಿಲೀಸ್ ಆಗಿದೆ. ಇಟ್ ಲುಕ್ಸ್ ಇಂಟ್ರೆಸ್ಟಿಂಗ್ ಅಂಡ್ ನೀಟ್. ಒಂದು ವಿಂಟೇಜ್ ಲವ್ ಸ್ಟೋರಿ ವಿತ್ ಫ್ಯಾಮಿಲಿ ವ್ಯಾಲ್ಯೂಸ್ ಇರುವಂತಹ ಸಿನಿಮಾ ಇದಾಗಿರುತ್ತೆ ಅನ್ನೋ ಫೀಲ್ ನನಗೆ ಟ್ರೈಲರ್ ನೋಡುವಾಗ ಬಂತು. ಹಾಡು ಹಗಲಲ್ಲೇ ಹೃದಯ ಕಳ್ಕೊಂಡು ಸರಳಳಿಗೆ ಮನಸೋತ ಸುಬ್ಬಾರಾವ್ ದಾಂಪತ್ಯ ಜೀವನದ ಝಲಕನ್ನು ಸಿಂಪಲ್ ಯೆಟ್ ಎಲಿಗೆಂಟ್ ಆಗಿ ಟ್ರೈಲರಲ್ಲಿ ತೋರಿಸಿದ್ದಾರೆ. ಸ್ಪೆಸಿಫಿಕಲಿ ಆಗಿನ ಕಾಲವನ್ನು ಜ್ಞಾಪಿಸುವಂತಹ ಕಾಸ್ಟ್ಯೂಮ್ಸ್, ಏಸ್ಥೆಟಿಕ್ ಸೆನ್ಸ್, ಮೇಕಿಂಗ್, ಅಟೆನ್ಷನ್ ಟು ಡೀಟೇಲಿಂಗ್ ಜೊತೆಗೆ ಪ್ರೊಡಕ್ಷನ್ ವ್ಯಾಲ್ಯೂಸ್ ಎಲ್ಲವೂ ಕೂಡ ಟ್ರೈಲರಲ್ಲಿ ಆನ್ ಪಾಯಿಂಟ್ ಇದೆ ಮತ್ತು ಕಥೆಗೆ ಪೂರಕವಾಗಿದೆ ಅಂತ ನನಗನ್ನಿಸ್ತು. ಗಂಡು ಹಡಿಯೋಕ್ಕಾಗಲ್ಲ, ಅದು ನಮಗಿರುವಂತಹ ಶಾಪ, ಆದರೆ ಹೆಣ್ಣು ಹಡಿಲೇಬೇಕು, ಅದು ಅವಳಿಗೆ ಇರುವಂತಹ ಘೋರ ಶಾಪ ಅನ್ನುವಂತಹ ಡೈಲಾಗ್ ನನಗಿಷ್ಟ ಆಯಿತು. ಕೊನೆಯಲ್ಲಿ ಇಂಡಿಯಾ ಪಾಕಿಸ್ತಾನ್ ಯುದ್ಧಕ್ಕೆ ಸ್ಟೋರಿ ಲೈನನ್ನು ಲಿಂಕ್ ಮಾಡಿದ್ದಾರೆ. ಅದು ಈ ಸಿನಿಮಾದ ಥ್ರಿಲ್ಲಿಂಗ್ ಎಲಿಮೆಂಟ್ ಆಗಿರುತ್ತೆ. ಅದೇ ಕಥೆಯ ಟರ್ನಿಂಗ್ ಪಾಯಿಂಟ್ ಕೂಡ ಆಗಿರುತ್ತೆ ಅಂತ ಅನ್ನಿಸ್ತಾ ಇದೆ. ಅಜನೀಶ್ ಲೋಕನಾಥ್ ಅವರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಈ ಸಿನಿಮಾದ ಥೀಮ್ಗೆ ಬಹಳ ಆ್ಯಪ್ಟ್ ಆಗಿದೆ ಅಂತ ಅನ್ನಿಸ್ತು. ಟ್ರೈಲರ್ನ ಬೇರೆ ಲೆವೆಲ್ಗೆ ಅವರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲಿವೇಟ್ ಮಾಡ್ತಾ ಇದೆ ಅಂತ ಕೂಡ ನನಗನ್ನಿಸ್ತು. ಬೈ ದ ವೇ, ಶ್ರಾವಣಿ ಸುಬ್ರಹ್ಮಣ್ಯ ಪಟಾಕಿ ಸಿನಿಮಾಗಳನ್ನು ನಿರ್ದೇಶನ ಮಾಡಿದ್ದ ಮಂಜು ಸ್ವರಾಜ್ ಈ ಚಿತ್ರದ ನಿರ್ದೇಶಕರು. ಮೇಕಿಂಗ್ ಅಂಡ್ ಸ್ಟೋರಿ ಟೆಲ್ಲಿಂಗ್ ವೈಸ್ ಅವರು ತುಂಬ ಅಪ್ಡೇಟ್ ಆಗಿರ್ತಾರೆ ಅನ್ನುವಂತಹ ನಂಬಿಕೆಯನ್ನು ಈ ಟ್ರೈಲರ್ ನನ್ನಲ್ಲಿ ಹುಟ್ಟುಹಾಕ್ತು. ಅಜಯ್ ರಾವ್ ಮತ್ತು ನಟಿ ಮಿಶಾ ನಾರಂಗ್ ಅವರ ಕೆಮಿಸ್ಟ್ರಿ ಚೆನ್ನಾಗಿ ವರ್ಕ್ ಆಗಿದೆ. ಓವರ್ ಆಲ್ ಟ್ರೈಲರ್ ನೋಡುವಾಗ ನನಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅಣ್ಣ ಅವರ ಹಾಲು ಜೇನು ಸಿನಿಮಾನ ಈ ಒಂದು ಟ್ರೈಲರ್ ಜ್ಞಾಪಿಸ್ತಾ ಇತ್ತು ಅಂತ ಹೇಳ್ತೀನಿ, ವಿಚ್ ಈಸ್ ಆ್ಯಕ್ಚುಲಿ ಗುಡ್. ಸಿನಿಮಾ ಫೆಬ್ರವರಿ 12ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಒಂದೊಳ್ಳೆ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ ಇದಾಗಿರುತ್ತೆ ಅನ್ನುವಂತಹ ನಂಬಿಕೆ ಈ ಟ್ರೈಲರ್ ನೋಡಿದ ಮೇಲೆ ಬಂದಿದೆ. ಸಾಕಷ್ಟು ಸಿನಿಮಾಗಳು ಅವತ್ತು ರಿಲೀಸ್ ಆಗ್ತಾ ಇದೆ. ಇಷ್ಟರ ಮಧ್ಯೆ ಈ ಸಿನಿಮಾ ಎಷ್ಟರ ಮಟ್ಟಿಗೆ ಸ್ಟ್ಯಾಂಡ್ ಔಟ್ ಆಗುತ್ತೆ ಅಂತ ಕಾದು ನೋಡಬೇಕು. ಧನ್ಯವಾದಗಳು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.